ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಸಸ್ಯ ವಿಜ್ಞಾನದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಹೆಚ್ಚು ಗಟ್ಟಿಯಾದ, ಜಾಸ್ತಿ ಇಳುವರಿ ಕೊಡುಮ ಮತ್ತು ಒಳ್ಳೆ ರುಚಿಯಿರೋ ಈ ಸೂಪರ್ ಸಸ್ಯಗಳನ್ನ ವಿಜ್ಞಾನಿಗಳು ಹೇಗೆ ತಯಾರು ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದು ಕೇವಲ ರೈತರದು ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಶ್ನೆ ಕೂಡ. ಕೀಟಗಳನ್ನ ಸುಲಭವಾಗಿ ತಡೆಕೊಳ್ಳುವ, ಬರಗಾಲ ಬಂದರೂ ಬದುಕಿ ಉಳಿಯುವ ಮತ್ತು ನಮ್ಮ ಊಟದ ತಟ್ಟೆಗೆ ಹೆಚ್ಚು ಪೌಷ್ಟಿಕ ಆಹಾರ ತರುವ ಸಸ್ಯಗಳನ್ನ ಬೆಳೆಸೋದು ಹೇಗೆ? ಈ ಪ್ರಶ್ನೆಯೇ ಇವತ್ತಿನ ನಮ್ಮ ಚರ್ಚೆಯ ಅಡಿಪಾಯ. ಈ ಹುಡುಕಾಟ ಏನೂ ಇವತ್ತು ನಿನ್ನೆಯದಲ್ಲ. ನೂರಾರು ಸಾವಿರಾರು ವರ್ಷಗಳಿಂದ ಮನುಷ್ಯರು ಉತ್ತಮವಾದ ಕೃಷಿ ಪದ್ಧತಿಗಳಿಗಾಗಿ ಹುಡುಕುತ್ತಲೇ ಇದ್ದಾರೆ. ಯಾಕಂದ್ರೆ ಪ್ರಕೃತಿಯ ಸವಾಲುಗಳನ್ನ ಎದುರಿಸಿ ಎಲ್ಲರಿಗೂ ಆಹಾರ ಒದಗಿಸೋದು ಯಾವಾಗಲೂ ಒಂದು ದೊಡ್ಡ ಚಾಲೆಂಜ್ ಆಗೇ ಇತ್ತು. ನೋಡಿ, ಸುಮ್ಮನೆ ಬೀಜ ಹಾಕ್ಬಿಟ್ರೆ ಬೆಳೆ ಬರಲ್ಲ ಅಲ್ವಾ? ರೈತರು ಪ್ರತಿದಿನ ಎದುರಿಸೋ ಸವಾಲುಗಳು ಒಂದೆರಡಲ್ಲ. ಕೀಟಗಳ ಕಾಟ, ರೋಗಗಳ ಭಯ, ದಿಢೀರಂತ ಬರೋ ಬರಗಾಲ ಅಥವಾ ಪ್ರವಾಹ. ಅದರ ಜೊತೆಗೆ ಜನಸಂಖ್ಯೆ ಹೆಚ್ಚಾದ ಹಾಗೆ ಇಳುವರಿಯನ್ನೂ ಹೆಚ್ಚಿಸಬೇಕಾದ ಒತ್ತಡ. ಇದೆಲ್ಲವೂ ನಿಜಕ್ಕೂ ದೊಡ್ಡ ಅಡೆತಡೆಗಳೇ. ಅಚ್ಛಾ, ಒಂದು ಕ್ಷಣ ಯೋಚನೆ ಮಾಡಿ. ನಮಗ್ ಬೇಕಾದ ಹಾಗೆ ರೋಗ ಬರದೇ ಇರೋ, ಭರಪೂರ ಇಳುವರಿ ಕೊಡೋ ಮತ್ತೆ ಸಖತ್ ರುಚಿ ಇರೋ ಒಂದು ಪರ್ಫೆಕ್ಟ್ ಗಿಡವನ್ನೇ ನಾವು ಡಿಸೈನ್ ಮಾಡಕ್ ಸಾಧ್ಯವಾದ್ರೆ ಹೇಗಿರುತ್ತೆ? ಇದು ಕೇವಲ ಕಲ್ಪನೆಯಲ್ಲ, ವಿಜ್ಞಾನ ಇದನ್ನ ನಿಜ ಮಾಡಿದೆ. ಹಾಗಾದ್ರೆ ಆ ಸೈಂಟಿಫಿಕ್ ಸೊಲ್ಯೂಷನ್ ಯಾವುದು? ಅದೇ ಸಸ್ಯ ಸಂಕರಣ ಅಥವಾ ಹೈಬ್ರಿಡೈಸೇಷನ್. ಇದೇ ತಂತ್ರಜ್ಞಾನ ನಮಗೆ ಈ ಸೂಪರ್ ಸಸ್ಯಗಳನ್ನ ವಿನ್ಯಾಸಗೊಳಿಸೋಕೆ ಸಹಾಯ ಮಾಡೋದು. ತುಂಬಾನೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಎರಡು ಬೇರೆ ಬೇರೆ ಗಿಡಗಳನ್ನ ತೆಗೆದುಕೊಳ್ಳೋದು, ಒಂದರಲ್ಲಿರೋ ಒಳ್ಳೆ ಗುಣಗಳನ್ನ ಇನ್ನೊಂದರಲ್ಲಿರೋ ಒಳ್ಳೆ ಗುಣಗಳ ಜೊತೆ ಸೇರಿಸಿ ಅವೆರಡಕ್ಕಿಂತಲೂ ಬೆಟರ್ ಆಗಿರೋ ಒಂದು ಹೊಸ ಗಿಡವನ್ನ ಸೃಷ್ಟಿ ಮಾಡೋದು. ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಕ್ರಿಕೆಟಲ್ಲಿ ಒಂದು ಟೀಮ್ನ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ನೊಂದು ಟೀಮ್ನ ಬೆಸ್ಟ್ ಬೌಲರ್ನ ತಗೊಂಡು ಒಂದು ಅಜೇಯ ಡ್ರೀಮ್ ಟೀಮ್ ಮಾಡ್ತೀವಲ್ಲ, ಠೀಕ್ ಅದೇ ಥರ ಸಸ್ಯಗಳ ಜಗತ್ತಿನಲ್ಲೂ ಒಂದು ಡ್ರೀಮ್ ಟೀಮ್ ರಚನೆ ಆಗತ್ತೆ. ಸೊ ಇದ್ರ ಅಸಲಿ ಗುರಿ ಏನ್ ಗೊತ್ತಾ? ನಮಗೆ ಬೇಕಾದ ಬೆಸ್ಟ್ ಗುಣಗಳನ್ನ ಆಯ್ಕೆ ಮಾಡೋದು. ಅಂದ್ರೆ ಒಂದು ಗಿಡದಿಂದ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ, ಇನ್ನೊಂದು ಗಿಡದಿಂದ ಜಾಸ್ತಿ ಹಣ್ಣು ಕೊಡೋ ಸಾಮರ್ಥ್ಯ, ಹೀಗೆ ಬೆಸ್ಟ್ ಕ್ವಾಲಿಟಿಗಳನ್ನ ಒಟ್ಟು ಸೇರಿಸಿ ಒಂದೇ ಗಿಡದಲ್ಲಿ ತರೋದು. ಸರಿ, ಹಾಗಾದ್ರೆ ಈ ಪ್ರಾಸೆಸ್ಸನ್ನ ನಿಜವಾಗಿ ಮಾಡೋದು ಹೇಗೆ? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಈ ಇಡೀ ಪ್ರಕ್ರಿಯೆಯಲ್ಲಿ ಒಟ್ಟು 5 ಮುಖ್ಯ ಹಂತಗಳಿವೆ. ಮೊದಲನೇದಾಗಿ, ನಮಗೆ ಯಾವ ಗುಣಗಳು ಬೇಕೋ ಆ ಥರದ ಪೋಷಕ ಸಸ್ಯಗಳನ್ನ ತುಂಬಾನೇ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಕೆಲವು ತಾಂತ್ರಿಕ ಹಂತಗಳನ್ನ ಅನುಸರಿಸಿ ಹೊಸ ಬೀಜಗಳನ್ನ ಪಡೆಯಲಾಗುತ್ತೆ. ಈ ಸ್ಟೆಪ್ಸಲ್ಲಿ ಎಮ್ಯಾಸ್ಕ್ಯುಲೇಷನ್ ಅನ್ನೋದು ತುಂಬಾನೇ ಮುಖ್ಯವಾದದ್ದು. ಇದರ ಅರ್ಥ ಏನು ಅಂದ್ರೆ, ಒಂದು ಹೂವು ತನ್ನಿಗೆ ತಾನೇ ಪಾಲಿನೇಟ್ ಆಗೋದನ್ನ, ಅಂದ್ರೆ ಸ್ವಯಂ ಪರಾಗಸ್ಪರ್ಶ ಆಗೋದನ್ನ ತಡೆಯೋದು. ಅದಕ್ಕೆ ಹೂವಿನ ಗಂಡು ಭಾಗಗಳನ್ನ ತೆಗೆದುಹಾಕ್ತಾರೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಾವು ಯಾವ ಗಿಡವನ್ನ ಸೆಲೆಕ್ಟ್ ಮಾಡಿರ್ತೀವೋ ಅದರ ಪರಾಗ ಮಾತ್ರ ಬಂದು ಬೀಳೋ ಹಾಗೆ ಕಂಟ್ರೋಲ್ ಮಾಡಬಹುದು. ಸರಿ, ಈಗ ಹೈಬ್ರಿಡೈಸೇಷನ್ ಅಂದ ತಕ್ಷಣ ಎಲ್ಲವೂ ಒಂದೇ ಥರ ಇರಲ್ಲ. ನಮ್ ಗುರಿ ಏನು ಮತ್ತೆ ನಾವು ಯಾವ ಸಸ್ಯಗಳನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇವೆ. ಮುಖ್ಯವಾಗಿ ಇದರಲ್ಲಿ 2 ವಿಧಗಳನ್ನ ನೋಡ್ಬೋದು. ಒಂದು ಇಂಟ್ರಾಸ್ಪೆಸಿಫಿಕ್, ಅಂದ್ರೆ ಒಂದೇ ಜಾತಿಯ ಗಿಡಗಳ ಮಧ್ಯೆ ನಡೆಯೋದು. ಉದಾಹರಣೆಗೆ 2 ಬೇರೆ ಬೇರೆ ತಳಿಯ ಮಾವಿನ ಗಿಡಗಳನ್ನ ಕ್ರಾಸ್ ಮಾಡೋದು. ಇನ್ನೊಂದು ಇಂಟರ್ಸ್ಪೆಸಿಫಿಕ್, ಇದು 2 ಬೇರೆ ಬೇರೆ ಆದ್ರೆ ಒಂದಕ್ಕೊಂದು ಸಂಬಂಧ ಇರೋ ಜಾತಿಯ ಗಿಡಗಳ ಮಧ್ಯೆ ನಡೆಯುತ್ತೆ. ಗೋಧಿ ಮತ್ತೆ ರೈ ಗಿಡಗಳ ತರ. ಇಂಟ್ರಾಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ನ ಹೆಚ್ಚಾಗಿ ಯಾಕೆ ಬಳಸ್ತಾರೆ ಅಂದ್ರೆ, ಈಗಾಗಲೇ ಇರೋ ಒಂದು ಗಿಡದ ತಳಿಯನ್ನ ಇನ್ನೂ ಬೆಟರ್ ಮಾಡೋಕೆ. ಉದಾಹರಣೆಗೆ, ಒಂದು ಮಾವಿನ ಹಣ್ಣು ಸಿಕ್ಕಾಪಟ್ಟೆ ರುಚಿ ಇರುತ್ತೆ, ಆದ್ರೆ ಅದಕ್ಕೆ ಬೇಗ ರೋಗ ಬರುತ್ತೆ. ಇನ್ನೊಂದು ಮಾವಿನ ತಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಸೊ ಇವೆರಡನ್ನೂ ಸೇರಿಸಿ ರುಚಿಯೂ ಇರೋ, ರೋಗನೂ ಬರದೇ ಇರೋ ಒಂದು ಹೊಸ ತಳಿಯನ್ನ ಮಾಡೋದು. ಆದ್ರೆ ಇಂಟರ್ಸ್ಪೆಸಿಫಿಕ್ ಇದೆಯಲ್ಲ, ಇದು ಒಂದು ರೀತಿ ದೊಡ್ಡ ಗೇಮ್. ಇಲ್ಲಿ ಆಗೋದು ಸಂಪೂರ್ಣವಾಗಿ ಹೊಸ ಗುಣಗಳಿರೋ ಸಸ್ಯಗಳ ಸೃಷ್ಟಿ. ಉದಾಹರಣೆಗೆ, ಟ್ರಿಟಿಕೇಲ್ ಅನ್ನೋ ಒಂದು ಹೊಸ ಧಾನ್ಯನೇ ಹುಟ್ಕೊಂಡಿದೆ. ಹೇಗೆ ಅಂದ್ರೆ, ಗೋಧಿಯ ಪೋಷಕಾಂಶಗಳು ಮತ್ತೆ ರೈಗಿದರ ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕೋ ಶಕ್ತಿ, ಇವೆರಡನ್ನೂ ಕಂಬೈನ್ ಮಾಡಿ. ಸರಿ, ಇಷ್ಟೆಲ್ಲ ಸೈನ್ಸ್ ಬಗ್ಗೆ ಮಾತಾಡಿದ್ವಿ, ಆದರೆ ಇದೆಲ್ಲ ನಮ್ಮ ದಿನನಿತ್ಯದ ಲೈಫ್ಗೆ ಹೇಗೆ ಸಂಬಂಧಪಟ್ಟಿದ್ದು?
ನಮ್ಮ ಊಟದ ತಟ್ಟೆಯ ಭವಿಷ್ಯವನ್ನ ಇದು ಹೇಗೆ ಬದಲಾಯಿಸ್ತಿದೆ? ಬಹುಶಃ ನಾವು ಇದನ್ನ ಅಷ್ಟಾಗಿ ಗಮನಿಸಿರಲ್ಲ. ಆದರೆ ನಿಜ ಹೇಳಬೇಕು ಅಂದ್ರೆ ನಮ್ಮ ಪ್ಲೇಟ್ನಲ್ಲಿರೋ ಎಷ್ಟೊಂದು ಆಹಾರ ಪದಾರ್ಥಗಳು ಈ ಹೈಬ್ರಿಡೈಸೇಷನ್ನಿಂದ ಬಂದಿದ್ದೆ. ಸಿಹಿಯಾಗಿರೋ ಸ್ವೀಟ್ ಕಾರ್ನ್ ಇರ್ಬೋದು ಅಥವಾ ರೋಗ ಬರ್ದೇ ಇಲ್ಲೋ ಆಲೂಗಡ್ಡೆ ಇರ್ಬೋದು, ಇದೆಲ್ಲದರ ಹಿಂದೆ ಈ ಸೈನ್ಸ್ ಇದೆ. ನೋಡಿ, ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ. ಅಂದ್ರೆ ಇದು ಸುಮ್ಮನೆ ಗಿಡಗಳನ್ನ ಬೆಟರ್ ಮಾಡೋದಷ್ಟೇ ಅಲ್ಲ, ನಮ್ಮ ಇಡೀ ಪ್ರಪಂಚದ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಲ್ವಾ, ಅವರೆಲ್ಲರ ಹಸಿವನ್ನು ನೀಗಿಸೋಕೆ, ನಮ್ಮ ವ್ಯವಸಾಯ ಪದ್ಧತಿಯನ್ನ ಇನ್ನೂ ಸ್ಟ್ರಾಂಗ್ ಮಾಡೋಕೆ ಇದೊಂದು ದೊಡ್ಡ ಅಸ್ತ್ರ ಇದ್ದಾಗೆ. ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ ಮನಸ್ಸಲ್ಲೇ ಉಳಿಯುತ್ತೆ. ಮುಂದೆ ಬರಬಹುದು ಎನ್ನಲಾದ ಆ ಸೂಪರ್ ಪ್ಲಾಂಟ್ ಯಾವುದು? ಕ್ಲೈಮೇಟ್ ಚೇಂಜ್ನಲ್ಲೂ ಬದುಕಬಲ್ಲ, ಕಡಿಮೆ ನೀರಲ್ಲೇ ಬೆಳೆಯಬಲ್ಲ, ಅಥವಾ ಇವತ್ತಿಗಿಂತ ಡಬಲ್ ಪೋಷಕಾಂಶ ಇರೋ ಗಿಡ ಯಾವುದಿರಬಹುದು? ಇದರ ಸಾಧ್ಯತೆಗಳಿಗೆ ಕೊನೆಯೇ ಇಲ್ಲ. ಖಂಡಿತ ಇದರ ಬಗ್ಗೆ ಯೋಚನೆ ಮಾಡಿ.